ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನದರ್ ವಿಡಿಯೋ. ಗೈಸ್, ನಾವು ಈ ವಿಡಿಯೋದಲ್ಲಿ ನೋಡೋದಾದ್ರೆ 2026ರ IPL ಟೀಮ್ನ ಆಲ್ ಓಪನಿಂಗ್ ಪೇರ್ಸ್ ಯಾವ ತರ ಇದೆ, ಮತ್ತೆ ಯಾವ್ಯಾವ ಟೀಮ್ಗಳಿಗೆ ಯಾವ್ಯಾವ ಓಪನಿಂಗ್ ಪೇರ್ಸ್ಗಳಿಗೆ ಯಾವ್ಯಾವ ರ್ಯಾಂಕ್ ಕೊಡ್ತೀವಿ ಅಂತ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಗೈಸ್. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ ಗೈಸ್. ಮೊದಲನೇದಾಗಿ ನಾನು ಫಸ್ಟ್ ನಂಬರ್ 1 ರ್ಯಾಂಕ್ ಕೊಡ್ತಾ ಇರೋದು ಓಪನಿಂಗ್ ಪೇರ್ಸ್ ಅಲ್ಲಿ SRH ಅಂತ ಹೇಳ್ತೀನಿ ಗುರು. ಯಾಕೆ ಅಂದ್ರೆ ಇಬ್ರು ಯಾವ ತರ ಡ್ಯಾಶಿಂಗ್ ಬ್ಯಾಟ್ಸ್ಮನ್ಗಳು ಇದ್ದಾರೆ ಅಂತಂದ್ರೆ, ಫಸ್ಟ್ 6 ಓವರಲ್ಲಿ ತಿಂದಾಕಂತ ಪ್ಲೇಯರ್ಸ್ಗಳು ಇವರು. ಸಿಕ್ಕಾಪಟ್ಟೆ ಸೈಕ್ ಪ್ಲೇಯರ್ಗಳು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 6 ಓವರ್ ಬೇಕಾದ್ರೆ 100 ರನ್ ಹೊಡೆದಿರೋಂಥ ಉದಾಹರಣೆಗಳು ಇದಾವೆ ಗುರು ಈ ಒಂದು ಪೇರ್ಗೆ. ಅದರಿಂದ ನಾನು ಈ ಪೇರ್ಗೆ SRH ಪೇರ್ಗೆ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್ಗೆ ನಂಬರ್ 1 ರ್ಯಾಂಕ್ ಕೊಡ್ತೀನಿ ಗುರು. ಓಪನಿಂಗ್ ಸ್ಲಾಟ್ ಅಲ್ಲಿ ಇವ್ರನ್ನ ಬೀಟ್ ಮಾಡಕ್ಕೆ ಯಾವ ಪ್ಲೇಯರ್ಸ್ ಇಂದ ಆಗೋದಿಲ್ಲ ಅಂತ ಅನ್ಕೊಂತೀನಿ ಗುರು. ಇನ್ನು 2ನೇ ರ್ಯಾಂಕಿಂಗ್ ಅಲ್ಲಿ ಬಂದ್ರೆ ನಾನು ಇಡ್ತಾ ಇದ್ದೀನಿ ಗುರು RCB ಪ್ಲೇಯರ್ಸ್. ಯಾಕೆ ಅಂತಂದ್ರೆ ಓಡ್ಸಲ ಗೊತ್ತಲ್ವಾ ನಮ್ಗೇನೆ ಯಾವ ತರ ಕಮಾಲ್ ಮಾಡಿದ್ರು. ಇಬ್ರು ಸೇರ್ಕೊಂಡು ಒಬ್ರು ಕೂಲ್ ಅಂಡ್ ಕಂಪೋಸ್ ಆಗಿ ಬ್ಯಾಟ್ ಮಾಡ್ತಾ, ಇನ್ನೊಬ್ರು ಹೊಡಿಬಡಿ ದಾಂಡಿಗ ಅಂತಾನೆ ಹೆಸರು ಮಾಡಿರೋಂಥ ಫಿಲ್ ಸಾಲ್ಟ್ ಗೊತ್ತಲ್ವ. ಈ ಸಲ ಅಷ್ಟೇ T20 ರ್ಯಾಂಕಿಂಗ್ ನಲ್ಲಿ 2ನೇ ಸ್ಥಾನದಲ್ಲಿರೋಂಥ ಫಿಲ್ ಸಾಲ್ಟ್ ನ ಬಿಡಕ್ಕಾಗುತ್ತೆ ಗುರು. ಅದರಿಂದ ನಾನು RCBಗೆ 2ನೇ ರ್ಯಾಂಕ್ ಅಲ್ಲಿ ಇಡ್ತಾ ಇದ್ದೀನಿ ಗುರು. ಇನ್ನು 3ನೇ ರ್ಯಾಂಕ್ ಅಲ್ಲಿ ಬಂದ್ರೆ ಮುಂಬೈ ಇಂಡಿಯನ್ಸ್ ಇರ್ತಾರೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ವಿರಾಟ್ ಕೊಹ್ಲಿ ಯಾವ ತರ ಹೆಸರು ಮಾಡಿದ್ದಾರೆ, ಅದೇ ತರನೇ ರೋಹಿತ್ ಶರ್ಮನು ಅಷ್ಟೇ ಮುಂಬೈಯಲ್ಲಿ ಹೆವಿ ಸೌಂಡ್ ಮಾಡಿರೋಂಥ ಆಟಗಾರ, ಮತ್ತೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಆಟಗಾರ. ಎಸ್ಪೆಷಲಿ ರೋಹಿತ್ ಶರ್ಮಾ ಸಖತ್ತು ಸ್ಟ್ರೈಕ್ ರೇಟ್ ಅಲ್ಲಿ ಅಂದ್ರೆ ODIಯಲ್ಲೂ T20 ಫಾರ್ಮ್ಯಾಟ್ ತರ ಆಡ್ತಾರೆ. ಮತ್ತೆ ತುಂಬಾ ಸೀನಿಯರ್ ಪ್ಲೇಯರ್ ಅಂತ ಅನ್ಸ್ಕೊಂತಾರೆ. ಇದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದರಿಂದ. ಮತ್ತೆ ಕ್ವಿಂಟನ್ ಡಿಕಾಕ್ ಯಾವ ತರ ಇಂಟರ್ನ್ಯಾಷನಲ್ ಲೆವೆಲ್ಗೆ ರಿಟೈರ್ಮೆಂಟ್ ಕೊಟ್ಟು ಮತ್ತೆ ವಾಪಸಾತಿಯಾಗಿ ಯಾವ ತರ ಕಂಬ್ಯಾಕ್ ಮಾಡೋದಂತ ನಮಗೂ ಗೊತ್ತಿದೆ ಅಲ್ವಾ ಗೈಸ್. ಅದರಿಂದ ನಾನು ಈ ಮುಂಬೈ ಟೀಮ್ಗೆ 3ನೇ ರ್ಯಾಂಕ್ ಅಲ್ಲಿ ಇಡ್ತಾ ಇದ್ದೀನಿ. ಇನ್ನು 4ನೇ ರ್ಯಾಂಕ್ ಅಲ್ಲಿ ಅಂತ ಬಂದ್ರೆ ಗುಜರಾತ್ ಟೈಟನ್ಸ್ ಇರ್ತಾರೆ ಗುರು. ಯಾಕೆಂದ್ರೆ ಗೊತ್ತಲ್ವಾ, ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್ ಇವ್ರು ಔಟ್ ಮಾಡಕ್ಕೆ ಆಗ್ತಿಲ್ಲ ಗುರು. ಹೋದ್ಸಲ 210 ರನ್ ಎಲ್ಲ ಇವ್ರಿಬ್ರೇ ಚೇಂಜ್ ಮಾಡಿ ಬಿಸಾಕ್ತಾರೆ. ಔಟ್ ಮಾಡಕ್ಕೆ ಆಗೋದಿಲ್ಲ. ಯಾವ ಟೈಮಲ್ಲಿ ಏನ್ ಆಡ್ಬೇಕು ಅನ್ನೋದು ಇವ್ರಿಬ್ರಿಗೆ ತುಂಬಾ ಯಂಗ್ ಪ್ಲೇಯರ್ಸ್ ಆಗಿರೋದ್ರಿಂದ ಇವರಿಬ್ರು ತುಂಬಾ ಸಾಲಿಡ್ ಆಗಿ ಕಾಣಿಸ್ಕೊಂತಾರೆ. ಅದರಿಂದ ನಾನು ಇವ್ರಿಗೆ 4ನೇ ಪ್ಲೇಸ್ ಅಲ್ಲಿ ಇಡ್ತಾ ಇದ್ದೀನಿ. ಇನ್ನು 5ನೇ ಜಾಗಕ್ಕೆ ಬಂದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿರೋಂಥ ವೈಭವ್ ಸೂರ್ಯವಂಶಿ ಮತ್ತೆ ಯಶಸ್ವಿ ಜೈಸ್ವಾಲ್. ವೈಭವ್ ಸೂರ್ಯವಂಶಿ ಏನ್ ಗುರು ಈ ಪಾರ್ಟಿ ಹೆಸರು ಮಾಡ್ತಾ ಇದ್ದಾರೆ ಅವರು. ಸಿಕ್ಕಾಪಟ್ಟೆ ಯಪ್ಪ, ನನಗಂತೂ ಈ ಪ್ಲೇಯರ್ನ ನಾನು ಇಂಡಿಯನ್ ಟೀಮಲ್ಲಿ ನಾನು ಆಡ್ಲಿ ಅಂತ ನಾನು ಆಶಿಸ್ತೀನಿ ಗುರು. ಯಾಕೆಂದ್ರೆ ಸಿಕ್ಕಾಪಟ್ಟೆ ಅಭಿಷೇಕ್ ಶರ್ಮಾ ಯಾವ ತರ ಇದಾರೋ ಅದೇ ತರನೇ ವೈಭವ್ ಸೂರ್ಯವಂಶಿ ಹೆವಿ ಸೌಂಡ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು T20 ಎಸ್ಪೆಷಲಿ T20 ಫಾರ್ಮೆಟ್ ಅಲ್ಲಿ. ಇನ್ನು ನೆಕ್ಸ್ಟ್ ಯಶಸ್ವಿ ಜೈಸ್ವಾಲ್, ಅವರು ಎಕ್ಸ್ಪೀರಿಯನ್ಸ್ ಇದೆ, ಸಖತ್ತಾಗಿ ಬ್ಯಾಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅದರಿಂದ ನಾನು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ 5ನೇ ಸ್ಥಾನದಲ್ಲಿ ಇಡ್ತಾ ಇದ್ದೀನಿ. ಇನ್ನು 6ನೇ ಸ್ಥಾನದಲ್ಲಿ ಬಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಇಡ್ತಾ ಇದ್ದೀನಿ ಗುರು ನಾನು. ಇದರಲ್ಲಿ KL ರಾಹುಲ್ ಮತ್ತೆ ಬೆನ್ ಟಕೆಟ್ ಇರ್ತಾರೆ ಗುರು. ಇಂಗ್ಲೆಂಡ್ ತಂಡದ ಓಪನರ್ ಡ್ಯಾಶಿಂಗ್ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು ಬೆನ್ ಟಕೆಟ್. ಇವ್ರು ಸಖತ್ತಾಗಿ ಸ್ಟ್ರೈಕ್ ಮಾಡ್ತಾರೆ ಅಂತ ಅನ್ಸುತ್ತೆ. ಮತ್ತೆ ಸೈಕ್ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು. ನೋಡಕ್ಕೆ ಚೋಟಾ ಪ್ಯಾಕೆಟ್ ತರ ಇದ್ರು ಸಖತ್ತಾಗಿ ಬ್ಯಾಟ್ ಮಾಡ್ತಾರೆ. ಇನ್ನ KL ರಾಹುಲ್ ತರ ಕೂಲ್ ಆಗಿರ್ತಾರೆ. ಇಬ್ರು ಒಂದೇ ತರ ಇದ್ರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ ಈ ಪೇರ್ನ ನಾನು 6ನೇ ಸ್ಥಾನದಲ್ಲಿ ಇಡ್ತಾ ಇದ್ದೀನಿ ಗುರು. ಇನ್ನ 7ನೇ ಸ್ಥಾನದಲ್ಲಿ ಅಂತ ಬಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ನ ಇಡ್ತಾ ಇದ್ದೀನಿ. ಇದರಲ್ಲಿ ಋತುರಾಜ್ ಗಾಯಕ್ವಾಡ್ ಮತ್ತೆ ಆಯುಷ್ ಮಾತ್ರೆ ಓಪನಿಂಗ್ ಆಗಿ ಬರ್ತಾರೆ. ನನ್ನ ಪ್ರಕಾರ ಇವರು ಆಯುಷ್ ಮಾತ್ರೆ ಬದಲು ಇಲ್ಲ ಋತುರಾಜ್ ಗಾಯಕ್ವಾಡ್ ಬದಲು ಯಾರು ಬರ್ಬೋದು, ಮೋಸ್ಟ್ಲಿ ಇವರೇ ಬರುತ್ತೆ ಅನ್ಸುತ್ತೆ ಗುರು ನನ್ನ ಪ್ರಕಾರ ಓಪನಿಂಗ್ ಆಗಿ. ಯಾಕೆ ಅಂದ್ರೆ ಋತುರಾಜ್ ಗಾಯಕ್ವಾಡ್ ಸುಮಾರು ವರ್ಷಗಳಿಂದ ಚೆನ್ನೈ ಸೂಪರ್ ಕಿಂಗ್ಸ್ ಆಡ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ. ಮತ್ತೆ ಆಯುಷ್ ಮಾತ್ರೆಗೂ ಅಷ್ಟೇ ಗುರು, ಅವರು ಅಂಡರ್-19 ಕ್ಯಾಪ್ಟನ್ ಆಗಿರೋದ್ರಿಂದ ಸ್ವಲ್ಪ ಅಷ್ಟೊಂದು ಏನು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಅನ್ಕೊಂಡು ಇವ್ರಿಗೆ ನಾನು 7ನೇ ಸ್ಥಾನದಲ್ಲಿ ಇಡ್ತಾ ಇದ್ದೀನಿ ಗುರು. ಇನ್ನು 8ನೇ ಸ್ಥಾನಕ್ಕೆ ಬಂದ್ರೆ ಪಂಜಾಬ್ ಕಿಂಗ್ಸ್ ಇಡ್ತಾ ಇದ್ದೀನಿ. ಇದರಲ್ಲಿ ಪ್ರಿಯಾಂಶು ಆರ್ಯ ಮತ್ತೆ ಪ್ರಭ್ಸಿಮ್ರನ್ ಸಿಂಗ್ ಇರ್ತಾರೆ. ಏನಂತ ಹೇಳ್ಕೊಳ್ಳೋಂತ ಏನು ಹೆಸರು ಮಾಡಿಲ್ಲ ಇಬ್ರು, ಇನ್ನೂ ಚಾನ್ಸ್ ಇದೆ ಅಲ್ವಾ, ನೋಡೋಣ. ಅದರಿಂದ ನಾನು ಇವರಿಬ್ಬರಿಗೆ 8ನೇ ಸ್ಥಾನದಲ್ಲಿ ಇಡ್ತಾ ಇದ್ದೀನಿ. ಇನ್ನು 9ನೇ ಸ್ಥಾನದಲ್ಲಿ ಬಂದು ನಾನು ಲಕ್ನೋ ಸೂಪರ್ ಜೈಂಟ್ಸ್ನ ಮಿಚ್ ಮಾರ್ಷು ಮತ್ತೆ ಜಾಶ್ ಇಂಗ್ಲಿಷ್ ಇವರಿಬ್ರು ಓಪನ್ ಮಾಡ್ತಾರೆ ಅಂತ ಅನ್ಕೊಂತೀನಿ ನಾನು ಪ್ರಾಬಬ್ಲಿ. ಯಾಕೆ ಅಂತಂದ್ರೆ ಇಬ್ರು ಆಸ್ಟ್ರೇಲಿಯಾ ಪ್ಲೇಯರ್ಸ್ ಆಗಿರೋದ್ರಿಂದ ಸ್ವಲ್ಪ ಮಾತುಗಾರಿಕೆ ಇರುತ್ತೆ. ಅದರಿಂದ ಇವರಿಬ್ಬರಿಗೆ ಓಪನರ್ ಆಗಿ ಇರ್ತೀನಿ. ಅದರಲ್ಲೂ ಮಿಚ್ ಮಾರ್ಷು ಹೆವಿ ಸ್ಟ್ರೈಕ್ ಫಾಸ್ಟ್ ಆಗಿ ಬ್ಯಾಟ್ ಮಾಡೋಂಥ ಪ್ಲೇಯರ್ ಆಗಿರೋದ್ರಿಂದ ಇವರಿಬ್ರಿಗೆ ಅಂತ ಎಕ್ಸ್ಪೀರಿಯನ್ಸ್ ಇರ್ಬೋದು. ಆದ್ರೂ ನನಗೇನು ಪ್ರೂವ್ ಮಾಡಿದ್ದಾರೆ ಅಂತ T20 ಫಾರ್ಮೆಟ್ ಅನ್ಸಲ್ಲ. ಅದರಿಂದ ಮಿಚ್ ಮಾರ್ಷು ಮತ್ತೆ ಜಾಶ್ ಇಂಗ್ಲಿಷ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಲಾಸ್ಟ್ ಕೊನೆಯದಾಗಿ ನನಗೆ ಹೇಳಕ್ ಬೇಜಾರಾಗ್ತಿದೆ ಗುರು. KKR ತಂಡದಲ್ಲಿರುವಂಥ ಓಪನರ್ಸ್ ಆಗಿ
ಫಿನ್ ಎಲೆನ್ ಬರ್ಬೋದು. ಯಾಕೆ ಅಂತಂದರೆ ಅವರು ನ್ಯೂಜಿಲೆಂಡ್ ಪ್ಲೇಯರ್ನ ಹೊಡಿಬಡಿ ದಂಡಿಗೆ ಆಗಿರೋದ್ರಿಂದ ಅವರು ಫಿನ್ ಎಲೆನು ಓಪನ್ ಮಾಡ್ತಾರೆ. ಮತ್ತು ಅವ್ರ ಜೊತೆಗೆ ಸುನಿಲ್ ನಾರಾಯಣ ಗೊತ್ತಲ್ಲ, ಗೌತಮ್ ಗಂಭೀರ್ ಅವರೇ ಸುನಿಲ್ ನಾರಾಯಣ ಓಪನಿಂಗ್ ಆಗಿ ಆಡಿಸಿದ್ರು. ಅವಾಗಿಂದ ಯಾವ ಥರ ಅವರು ರನ್ ಮಾಡಿದ್ರು, ಸ್ಟ್ರೈಕ್ ರೇಟ್ ಯಾವ ಥರ ಇದೆ ಅಂತ ಬೆಚ್ಚಿ ಬೀಳ್ಸೋಂಥ RCB ಮೇಲೆ ಸುಮಾರು ಮ್ಯಾಚ್ ನೋಡಿದ್ದೀವಿ ಸುನಿಲ್ ನಾರಾಯಣ್ ಯಾವ ಥರ ಆಡಿದ್ದಾರೆ ಅಂತ. ಅದರಿಂದ ನಾನು ಈ ಮ್ಯಾಚ್ನಲ್ಲಿ ಈ ಒಂದು ಟೀಮ್ಗಳಲ್ಲಿ KKRನ 10ನೇ ಸ್ಥಾನಕ್ಕೆ ಇಡ್ತಾ ಇದ್ದೀನಿ ಗುರು. ಓಕೆ, ಓವರಾಲ್ ಆಗಿ ನಿಮಗೆ ಯಾವ ಪ್ಲೇಯರ್ಸು ಮತ್ತು ಯಾವ್ಯಾವ ರ್ಯಾಂಕಿಂಗಲ್ಲಿ ಇರಬೇಕಾಗಿತ್ತು ಅಂತ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಪ್ಲೀಸ್ ಒಂದು ಲೈಕ್ ಕೊಡಿ, ಯಾಕೆಂದರೆ ಈ ಲೈಕ್ ಕೊಡೋದ್ರಿಂದ ಇನ್ನೊಬ್ರಿಗೆ ಸಜೆಸ್ಟ್ ಆಗುತ್ತೆ. ಅದರಿಂದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಈ ವಿಡಿಯೋನ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಕೊಡಿ, ಇಲ್ಲಾಂದರೆ ಬೇಡ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.